ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರೋದು ಸಾಲ್ಡ್ರಿಂಗ್ ಐರನ್. ಇದು ಬಂದು 90 ವಾಟ್ಸ್ 90 ವಾಟ್ಸ್ದು ಸಾಲ್ಡ್ರಿಂಗ್ ಐರನ್ನು. ಸೊ 220 ವೋಲ್ಟ್ಸಲ್ಲಿ ರನ್ ಆಗುತ್ತೆ. ಸೊ ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ನಾನು ಮಾರ್ಕೆಟಲ್ಲಿ ನನ್ನ ಫ್ರೆಂಡ್ ಕೈಲಿ ತರಿಸಿದ್ದೀನಿ. ಸೊ ನನಗೆ ಯೂಸ್ ಆಗುತ್ತೆ ಅಂಥೇಳಿ. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಇದರೊಳಗಡೆ ಏನೇನು ಸಿಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ಕವರ್ ಇದೆ, ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ. ಇದೇನು ಕ್ವಾಲಿಟಿ ಟೆಸ್ಟ್ ಪಾಸ್ ಆಗಿರೋದು ಸರ್ಟಿಫಿಕೇಟು. ಸೊ ಓಕೆ, ಇದೇನು ಸದ್ಯಕ್ಕೆ ಬೇಡ. ಬಾಕ್ಸಲ್ಲಿ ಬೇರೆ ಏನಿದೆ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಪ್ಯಾಕೆಟ್ ಇದೆ. ಇನ್ನು ಈ ಪ್ಯಾಕೆಟಲ್ಲಿ ಏನೇನಿದೆ ನೋಡೋಣ. ಓಕೆ, ಸೊ ಈ ಪ್ಯಾಕೆಟಲ್ಲಿ ನಮಗೆ ಇದೊಂದು ಸಾಲ್ಡ್ರಿಂಗ್ ಐರನ್ ಸಿಗುತ್ತೆ, ಇದೊಂದು ಸ್ಟ್ಯಾಂಡ್ ಸಿಗುತ್ತೆ. ಸಾಲ್ಡ್ರಿಂಗ್ ಐರನ್ ಕ್ಯಾಪ್ ಇದೆ. ವಾ, ಸೂಪರ್. ಈ ಥರ ಬರುತ್ತೆ. ಇದು ಟೂಬ್ಲಿಂಗ್ ಪ್ಲಗ್. ಸೊ ನಾರ್ಮಲಾಗಿ ನೀವು ಸಾಕೆಟಲ್ಲಿ ಹಾಕ್ಕೊಂಡು ಯೂಸ್ ಮಾಡೋದು. ಸೊ ಇದು ಬಂದು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋದಕ್ಕೆ ಪ್ಲಸ್ಸು ಮೈನಸ್ಸು ಈ ಥರ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಇದು ಬಂದು ಟಿಪ್, ನೀವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಲೈಕ್ ಈ ಥರ ರಿಮೂವ್ ಮಾಡ್ಕೊಬೋದು. ಇದೇನಿದೆ, ಇದು ಓಪನ್ ಆಗ್ತಿದೆ. ಓಕೆ, ಸೊ ಇದು ಹೀಟರ್ ಎಲಿಮೆಂಟ್, ಹೀಟಿಂಗ್ ಎಲಿಮೆಂಟು. ಸೊ ಇದನ್ನು ಈ ಥರ ಕೂಡ ರಿಮೂವ್ ಮಾಡ್ಕೊಬೋದು. ಪ್ಲಸ್ ನೀವು ಹೀಟಿಂಗ್ ಎಲಿಮೆಂಟ್ ಹೋದರೆ ಅದನ್ನು ರೀಪ್ಲೇಸ್ ಕೂಡ ಮಾಡ್ಕೊಬೋದು. ಸೊ ಇದು ಯೂಸರ್ ಫ್ರೆಂಡ್ಲಿ, ಮೇಂಟೆನೆನ್ಸ್ ಫ್ರೀ. ಸೊ ಇದು ಈ ಥರ ಓಪನ್ ಆಗುತ್ತೆ. ಓಪನ್ ಮಾಡಿ ಈ ಥರ ಇದನ್ನು ಚೇಂಜ್ ಮಾಡ್ಕೊಬೋದು. ಟಿಪ್ಪನ್ನು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಹಾಕ್ಕೊಬೋದು. ನನ್ನ ಹತ್ರ ಟಿಪ್ ಕೂಡ ಇದೆ, ಟಿಪ್ಪನ್ನು ತರಿಸಿದ್ದೀನಿ. ನಿಮ್ಗೊಂದು ನಿಮಿಷ ಅದನ್ನು ಕೂಡ ತೋರಿಸ್ತೀನಿ. ಓಕೆ, ಟಿಪ್ ನಮಗೆ ಈ ಥರ ಇದೆ. ನಾನು ಜಸ್ಟ್ ಮಾರ್ಕೆಟಲ್ಲಿ ಇಲ್ಲೇ ಲೋಕಲಲ್ಲಿ ತಂದಿದ್ದೀನಿ. ಇದಕ್ಕೆ ಸೂಟ್ ಆಗುತ್ತೆ ಅಂತ, ಅಂದರೆ ಇದು ಎಡ್ಜು ಶಾರ್ಪ್ ಇದೆಯಲ್ಲ ಟಿಪ್ಪು. ಸೊ ನಮಗೆ ಸ್ವಲ್ಪ ದಪ್ಪ ಇರೋ ಟಿಪ್ ಬೇಕು ಅಂದರೆ ಸಪ್ರೇಟಾಗಿ ತೊಗೊಬೇಕು. ಪ್ಯಾಕೆಟ್ ಸ್ವಲ್ಪ ಗಟ್ಟಿ ಇದೆ. ಸೊ ನನಗಿದರಲ್ಲಿ ಈ ಥರ ಟಿಪ್, ಇದು ನನಗೆ ಜಾಸ್ತಿ ಯೂಸ್ ಆಗುತ್ತೆ. ಸೊ ಈ ಥರ ಟಿಪ್ಪು ದಪ್ಪ ಇರುತ್ತೆ. ಸೊ ಜಾಸ್ತಿ ಹೆಚ್ಚಾಗಿ ಯೂಸ್ ಆಗುತ್ತೆ ಇದು. ಸೊ ಇದನ್ನು ಇದಕ್ಕೆ ಹಾಕೊಬೋದು ಸೇಮ್. ಸೊ ನಮಗೆ ಇದನ್ನು ಮಾತ್ರ ತೆಗೆದು, ಸೊ ಇದನ್ನು ಈ ಥರ ಹಾಕಿ ಇದನ್ನು ಮತ್ತೆ ಹೀಗೆ ಸೇರಿಸಿ ಹೀಗೆ ಟೈಟ್ ಮಾಡ್ಕೊಳ್ಳೋದು. ಸೊ ಇವಾಗ ನಾವು ಇದನ್ನು ಈ ರೀತಿ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡಿದಾದಮೇಲೆ ನಾವು ಹೀಗೆ ಬೈಂಡ್ ಮಾಡಿ ಇಟ್ಕೊಬೋದು. ಸೊ ಇದ್ರ ಜೊತೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಇದ್ರ ಮೇಲೆ ಇಡೋದಕ್ಕೆ. ಸೊ ಬನ್ನಿ ನೋಡೋಣ ಎಷ್ಟು ಫಾಸ್ಟಾಗಿ ಹೀಟ್ ಮಾಡುತ್ತೆ, ಎಷ್ಟು ಟೆಂಪ್ರೇಚರ್ ಸೆಟ್ಟಿಂಗ್ ಇದೆ ಇದರಲ್ಲಿ, ಚೆಕ್ ಮಾಡೋಣ. ಸೊ ಈ ಥರ ಬರುತ್ತೆ ನೋಡಿ. ಇದರಲ್ಲಿ ಬೈ ಡಿಫಾಲ್ಟ್ ಸೆಲ್ಸಿಯಸ್ ಇದೆ, ಎಷ್ಟು ಟೆಂಪ್ರೇಚರ್ ಎಷ್ಟು ಫಾಸ್ಟಾಗಿ ರೀಚ್ ಆಗುತ್ತೆ. 400ಗೆ ಬೈ ಡಿಫಾಲ್ಟ್ ಸೆಟ್ ಆಗಿದೆ ಇದು. ಸೊ ಎಷ್ಟು ಫಾಸ್ಟಾಗಿ 400 ಡಿಗ್ರಿ ರೀಚ್ ಆಗುತ್ತೆ, ತುಂಬ ಫಾಸ್ಟಾಗಿ ರೀಚ್ ಆಗ್ತಾಯಿದೆ, ಎಷ್ಟು ಕ್ವಿಕ್ಕಾಗಿ ಹೀಟ್ ಆಗ್ತಾಯಿದೆ. ಸೊ ಇದು ಬಂದು 90 ವಾಟ್ಸ್ ಅಲ್ಲ, ಸೊ ಹಂಗಾಗಿ ಫಾಸ್ಟಾಗಿ ರೆಸ್ಪಾನ್ಸ್ ಆಗುತ್ತೆ. ಫುಲ್ ಬಿಸಿ ಆಗ್ತಾಯಿದೆ, ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾಯಿದೆ. ನೋಡಿ, ಆಲ್ರೆಡಿ ಆನ್ ಮಾಡಿ ನಾಟ್ ಇವನ್ 1 ನಿಮಿಷ ಕೂಡ ಆಗಿಲ್ಲ, ಆಲ್ರೆಡಿ 280 ಟಚ್ ಆಗಿದೆ. ನಿಮ್ಮ 350 ರೀಚ್ ಆಯಿತು, 350 ಸೆಟ್ ಆಗಿತ್ತು, ರೀಚ್ ಆಯಿತು. ಸೊ ಇನ್ನೂ ಜಾಸ್ತಿ ಬೇಕು ಅಂದರೆ ನಾವು ಜಾಸ್ತಿ ಕೂಡ ಮಾಡ್ಕೊಬೋದು. ಸೊ ಹೀಗೆ ಪ್ರೆಸ್ ಮಾಡ್ತಾಯಿದ್ರೆ ಚೇಂಜ್ ಆಗುತ್ತೆ, ಇಲ್ಲ ಇದನ್ನೇ ಲಾಂಗ್ ಹೋಲ್ಡ್ ಮಾಡಿ ಸೊ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡೋಣ. ಸೊ ಮ್ಯಾಕ್ಸಿಮಮ್ ಎಷ್ಟು ಟೆಂಪ್ರೇಚರ್ಗೆ ಸೆಟ್ ಆಗುತ್ತೆ ಅಂತ ಅದನ್ನು ಕೂಡ
ನಾರ್ಮಲಾಗಿ 60 ವಾಟಲ್ಲಿ 480ವರೆಗೂ ಇರುತ್ತೆ. ಸೊ ಇದು 90 ವಾಟು, ಸೊ 550ವರೆಗೂ ಇದೆ. ಸೊ ಸೂಪರ್. ಸೊ ಇವಾಗ 350ಇಂದ 950 ಎಷ್ಟು ಬೇಗ ರೀಚ್ ಆಗುತ್ತೆ ನೋಡಿ. 550 350 ಟೆಂಪ್ರೇಚರಿಂದ 550 ಟೆಂಪ್ರೇಚರ್ ಎಷ್ಟು ಬೇಗ ರೀಚ್ ಆಗುತ್ತೆ. ಸೊ ನಿಮ್ಮ ಮುಂದೆಲೇ ಪಿ ಸಿ ಬಿಲಿ ಒಂದು ಕಾಂಪೊನೆಂಟ್ ರಿಮೂವ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ. ಇದು ಬಂದು ಅಯಾನ್ ಕಂಪನಿದು, ಮಾಡೆಲ್ ಬಂದು 936, ಮಾಡೆಲ್ ನಂಬರ್ ಬಂದು 936. ಸೊ ಆನ್ಲೈನಲ್ಲಿ ಸಿಗುತ್ತೆ. ಸೊ ನಿಮಗೆ ಬೇಕು ಅಂದರೆ ನೀವು ಕೂಡ ತರಿಸ್ಕೊಬೋದು. ಸೊ ನನ್ನ ಕೈಗೆ ಫುಲ್ ಹೀಟು ಟಚ್ ಆಗ್ತಾಯಿದೆ, ಅಷ್ಟು ಬಿಸಿ ಆಗ್ತಾಯಿದೆ, ಎಷ್ಟು ಬೇಗ ರೀಚ್ ಆಗ್ತಾಯಿದೆ. 500 ರೀಚ್ ಆಗೋಯಿತು. ಸೊ 1 ನಿಮಿಷ ಕೂಡ ಆಗಿಲ್ಲ, 1.5 ಮಿನಿಟ್ಸ್ 550 ರೀಚ್ ಆಯಿತು. ಸೊ ಇವಾಗ ಇದರಿಂದ ನಾವು ಕಾಂಪೊನೆಂಟ್ನ ರಿಮೂವ್ ಮಾಡೋಣ. ಯಾವುದಾದ್ರೂ ಒಂದು ಪಿ ಸಿ ಬಿನಲ್ಲಿ, ನನ್ನ ಹತ್ರ ಒಂದು ಪಿ ಸಿ ಬಿ ಕೂಡ ಇದೆ. ಸೊ ಇದರಲ್ಲಿ ನಾವೀಗ ಒಂದು ಕಾಂಪೊನೆಂಟ್ನ ರಿಮೂವ್ ಮಾಡೋಣ. ಸೊ ಇದನ್ನು ಒಂದು ನಿಮಿಷ ಈ ಥರ ಇಡ್ತೀನಿ ಸೈಡಲ್ಲಿ. ಅದನ್ನೇ ಇಡೋದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ಲು ಈ ಪಿ ಸಿ ಬಿನಲ್ಲಿ ನಾವಿವಾಗ ಇಲ್ಲೊಂದು ಕಾಯಿಲ್ ಇದೆ, ಇದನ್ನು ನಾವಿವಾಗ ರಿಮೂವ್ ಮಾಡ್ತೀನಿ. ಸೊ ಎಷ್ಟು ಬೇಗ ಅದು ರಿಮೂವ್ ಆಗುತ್ತೆ, ಎಷ್ಟು ಪರ್ಫಾರ್ಮೆನ್ಸ್ ಇದೆ ಇದ್ರದ್ದು ಚೆಕ್ ಮಾಡೋಣ. ಸೂಪರ್ ನೋಡಿ, ಇಡ್ತಿದ್ದಂಗೆ ಫುಲ್ ಹಾಗೆ ಮೆಲ್ಟ್ ಆಗ್ತಿದೆ. ವಿತಿನ್ 10 ಸೆಕೆಂಡ್ ಇದನ್ನು ರಿಮೂವ್ ಮಾಡ್ಬೋದು. ಇಲ್ಲಿ ರೂಮಲ್ಲಿ ಫ್ಯಾನ್ ಹಾಕಿದ್ದೀನಿ, ಸೆಕೆ ಜಾಸ್ತಿ ಅಂತ, ಸೊ ಹಂಗಾಗಿ ಸ್ವಲ್ಪ ಕೂಲಿಂಗ್ ಆಗ್ತಾಯಿದೆ. ನೋಡಿ ಇಷ್ಟು ದಪ್ಪ ಕಾಂಪೊನೆಂಟು 10 ಸೆಕೆಂಡಲ್ಲಿ ರಿಮೂವ್ ಆಯಿತು. ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಸೊ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಸೊ ನಿಮ್ಗೆ ಅಗತ್ಯ ಇತ್ತು ಅಂದರೆ ನೀವು ಬೈ ಮಾಡ್ಬೋದು. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ಹೋಲ್ಡ್ ಮಾಡೋದಕ್ಕೆ ಈ ಥರ ಸ್ಟ್ಯಾಂಡ್ ಕೂಡ ಇದೆ. ಸೊ ನೀವು ತರಿಸಿ, ನಿಮ್ಗೆ ಅಗತ್ಯ ಇತ್ತು ಅಂದರೆ, ಬೇಕು ಅಂದರೆ ತರಿಸಿ ನೀವು ಕೂಡ ಇದರ ಕ್ವಾಲಿಟಿ ಮತ್ತು ಪರ್ಫಾರ್ಮೆನ್ಸ್ನ ಫೀಡ್ಬ್ಯಾಕ್ ಕೊಡ್ಬೋದು. ಸೊ ನನ್ನ ಕಡೆಯಿಂದ ಅಂತೂ ಓಕೆ, ರೆಕಮೆಂಡೆಡ್. ಥ್ಯಾಂಕ್ ಯು.